ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಉಷಾ ರೇಸರ್ ಸೀಲಿಂಗ್ ಫ್ಯಾನನ್ನು ಅನ್ಬಾಕ್ಸ್ ಮಾಡೋಣ ಮತ್ತು ಹೇಗೆ ಈ ಫ್ಯಾನನ್ನು ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ಸ್ಟಾಲೇಷನ್ ಬಹಳ ಸಿಂಪಲ್ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಒಂದು ಇನ್ಸ್ಟಾಲೇಷನ್ ಹೇಗೆ ಮಾಡ್ಬೋದು ಅಂತ ಒಂದು ವ್ಯೂ ಸಿಗುತ್ತೆ. ಈ ಫ್ಯಾನಿನ ಕಾಸ್ಟ್ ಬಂದುಬಿಟ್ಟು 2160 ರುಪೀಸ್, ಬಟ್ ನಿಮಗೆ ಆಫರ್ ಪ್ರೈಸಲ್ಲಿ ಅರೌಂಡ್ 1400 ಆರ್ 1500ಗೆ ಸಿಗುತ್ತೆ. ಇದು 400 RPM ಸ್ಪೀಡ್ ಇರತಕ್ಕಂತಹ ಫ್ಯಾನು ಮತ್ತು ಸ್ವೀಪ್ ಸೈಜು 1200 mm. ಇದರದ್ದು ಪವರ್ ಕನ್ಸಂಪ್ಷನ್ 78 ವ್ಯಾಟ್. ಸೊ ಈ ಫ್ಯಾನ್ ಬಂದುಬಿಟ್ಟು ನಿಮಗೆ ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಸೊ ನಿಮ್ಮ ವಾಲ್ನ ಕಲರ್ ಬೇಸಿಸ್ ಮೇಲೆ ಈ ಫ್ಯಾನನ್ನು ಚೂಸ್ ಮಾಡ್ಬೋದು. ಹಾಗೆಯೇ ಉಷಾ ರೇಸರ್ ಫ್ಯಾನ್ ಬಂದುಬಿಟ್ಟು ನಿಮಗೆ 2 years ವಾರಂಟಿ ಸಿಗುತ್ತೆ ಕಂಪನಿ ಕಡೆಯಿಂದ. ಈ ಫ್ಯಾನಿನ ಬಾಕ್ಸಲ್ಲಿ ನಿಮಗೆ ಒಂದು ಐರನ್ ಪೈಪ್ ಇರುತ್ತೆ, ಹಾಗೆಯೇ 2 ಕ್ಯಾಪ್ ಕೊಟ್ಟಿರ್ತಾರೆ ಮತ್ತು ಮೈನ್ ಮೋಟರ್ ಅಸೆಂಬ್ಲಿ ಕೊಟ್ಟಿರ್ತಾರೆ. ಸೊ ಈಗ ನಾವು ಫ್ಯಾನನ್ನು ಅಸೆಂಬಲ್ ಮಾಡೋಣ ಬನ್ನಿ. ಸೊ ಫ್ಯಾನ್ ಅಸೆಂಬಲ್ ಮಾಡೋದು ಇಟ್ಸ್ ಅ ವೆರಿ ಈಸಿ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಪ್ರೊಸೆಸ್ ಕೂಡ. ಸೊ ಎಲ್ಲ ನೀವು ಕರೆಕ್ಟಾಗಿ ವೈರ್ಸ್ಗಳನ್ನು ಕೆಪಾಸಿಟರ್ಗೆ ಹಾಕಿಬಿಟ್ಟು ಸ್ಕ್ರೂಸ್ನ ಕರೆಕ್ಟಾಗಿ ನೀವು ಫಿಕ್ಸ್ ಮಾಡಿದ್ರೆ ಆಯಿತು, ಅಷ್ಟೇ, ಅಸೆಂಬಲ್ ಮುಗೀತಂತ. ಮತ್ತು ಬೆಸ್ಟ್ ಫ್ಯಾನ್ಸ್ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಆ ಪ್ರಾಡಕ್ಟ್ಸನ್ನು ಕೂಡ ವ್ಯೂ ಮಾಡಬಹುದು, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಕೂಡ ಮಾಡಬಹುದು. ಮತ್ತು ಈ ಫ್ಯಾನ್ ಅಸೆಂಬ್ಲಿ ಕೂಡ ವೆರಿ ಈಸಿ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಪ್ರೊಸೆಸ್. ಸೊ ಒಂದು ಫ್ಯಾನನ್ನು ನೀವು ಕಂಪ್ಲೀಟಾಗಿ ಅಸೆಂಬಲ್ ಮಾಡೋದಕ್ಕೆ ಅರೌಂಡ್ 25 to 30 minutes ಹಿಡಿಯುತ್ತೆ, ವಿಚ್ ಇನ್ಕ್ಲೂಡ್ಸ್ ಸೀಲಿಂಗಲ್ಲಿ ಫಿಟ್ ಮಾಡೋದು ಕೂಡ. ಸೊ ನಿಮಗೆ ಸ್ವಲ್ಪ ಎಲೆಕ್ಟ್ರಿಕಲ್ ನಾಲೆಡ್ಜ್ ಇದ್ದರೆ ಈ ಫ್ಯಾನನ್ನು ಫಿಟ್ ಮಾಡೋದು ಮತ್ತು ಲೈಕ್ ಸೀಲಿಂಗಲ್ಲಿ ಕೂರಿಸೋದು ಎಲ್ಲ ಈಸಿ. ಸೊ ನಿಮ್ಮ ಮೈಂಡಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ವಯರ್ಸ್ ಇಟ್ಕೋಬೇಕಾಗತ್ತೆ, ಬಿಕಾಸ್ ಅವ್ರು ಕೊಟ್ಟಿರೋ ವಯರ್ ಲೆಂತು ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಸ್ವಲ್ಪ ಎಕ್ಸ್ಟ್ರಾ ವಯರ್ ಇದ್ದರೆ ಒಳ್ಳೆಯದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 0.5 mm ವಯರು. ಇದು ಆ್ಯಕ್ಚುಲಿ ಫ್ಯಾನ್ ಕಂಪನಿ ಕಡೆಯಿಂದ ನಿಮಗೆ ಬರೋದಿಲ್ಲ, ಇದನ್ನು ನೀವೇ ಪರ್ಚೇಸ್ ಮಾಡಬೇಕಾಗತ್ತೆ. ಬಿಕಾಸ್ ಸೀಲಿಂಗಲ್ಲಿ ನೀವು ವಯರ್ ಬಿಟ್ಟಿರ್ತೀರಲ್ಲ, ಆ ವಯರ್ಗೂ ಮತ್ತು ಈ ಫ್ಯಾನಿನ ಒಳಗೆ ಕೊಟ್ಟಿರೋ ವಯರ್ಗೂ ಫಿಟ್ ಮಾಡೋದು ಕಷ್ಟ. ಹಾಗಾಗ್ಬಿಟ್ಟು ನೀವು ಈ ಥರ ಒಂದು ಎಕ್ಸ್ಟ್ರಾ ವಯರನ್ನು ಕನೆಕ್ಟ್ ಮಾಡಿಕೊಂಡ್ರೆ ಫ್ಯಾನನ್ನು ಸೀಲಿಂಗಲ್ಲಿ ಫಿಟ್ ಮಾಡೋದು ಭಾಳ ಈಸಿ. ಸೊ ಈಗ ಮೋಟರ್ ರೆಡಿ ಆಯಿತು, ಮೋಟ್ರಿಗೆಲ್ಲ ನಾವು ವೈರಿಂಗ್ ಮಾಡಿದ್ವಿ. ಈಗ ನೆಕ್ಸ್ಟ್ ರೆಕ್ಕೆಗಳನ್ನು ಫಿಟ್ ಮಾಡಬೇಕು. ಸೊ ಅದಕ್ಕೂ ಕೂಡ ಎಲ್ಲ ನಿಮಗೆ ಸ್ಕ್ರೂಸ್ ಅವರೇ ಕೊಟ್ಟಿರ್ತಾರೆ. ಸೊ ಜಸ್ಟ್ ನೀವು ಆ ರೆಕ್ಕೆಗಳನ್ನು ತೆಗೆದುಬಿಟ್ಟು 1 by 1 ಫಿಟ್ ಮಾಡ್ತಾ ಹೋದರೆ ಆಯ್ತಷ್ಟೇ. ಸೊ ಈಗ ಅಸೆಂಬ್ಲಿ ರೆಡಿಯಾಗಿದೆ. ಫ್ಯಾನ್ ಈ ಥರ ಕಾಣ್ತಾ ಇದೆ ನೋಡಿ. ಸೊ ಈಗ ನಾವು ಇದನ್ನು ಜಸ್ಟ್ ಸೀಲಿಂಗಲ್ಲಿ ಹೋಗಿ ಫಿಟ್ ಮಾಡಿದ್ರೆ ಮುಗೀತು. ಸೊ ಬನ್ನಿ ನೋಡೋಣ ಸೀಲಿಂಗಲ್ಲಿ ಹೇಗೆ ಫಿಟ್ ಮಾಡೋದಂತ. ಇಲ್ಲಿ ನೀವು ನೋಡಬಹುದು, ಈ ಕ್ಲ್ಯಾಂಪು ಬೈ ಡಿಫಾಲ್ಟಾಗಿ ಬಾಕ್ಸ್ ಒಳಗೆ ಬಂದಿರುತ್ತೆ. ಈ ಕ್ಲ್ಯಾಂಪನ್ನು ಹೇಗೆ ಫ್ಯಾನ್ ಹುಕ್ಕಿಗೆ ಸಿಗಿಸ್ತಾರೆ ಅಂತ ಒಂದು ಸ್ಯಾಂಪಲ್ ಡೆಮೋನ ನಾವಿಲ್ಲಿ ತೋರಿಸ್ತಿದ್ದೇವೆ. ಇಲ್ಲಿ ನೀವು ನೋಡಬಹುದು, ಜಸ್ಟ್ ಒಂದು ಸ್ಕ್ರೂನ ನೀವು ತೆಗೆದುಬಿಟ್ಟು ನೀವು ಮೇಲ್ಗಡೆಗೆ
ಹುಕ್ಕೊಳಗೆ ಮೇಲ್ಗಡೆಗೆ ಆರ್ ಸಿ ಸಿ ಹುಕ್ಕು ಇರುತ್ತಲ್ಲ ಅದಕ್ಕೆ ಜಸ್ಟ್ ನೀವು ಈ ಥರ ಫಿಟ್ ಮಾಡಿ ಕೆಳಗಡೆಗೆ ಪೈಪನ್ನು ನಿಮಗೆ ಫ್ಯಾನ್ ಪೈಪನ್ನು ಜಸ್ಟ್ ಎಂಡಿಗೆ ಕನೆಕ್ಟ್ ಮಾಡಿಬಿಟ್ರೆ ಮುಗೀತು. ಈಗ ನಾವು ಫ್ಯಾನನ್ನು ಫಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡಬಹುದು ನಮಗೆ ಹುಕ್ ಮತ್ತು ವಯರ್ ಕಾಣ್ತಾ ಇದೆ. ಇನಿಷಿಯಲ್ ಆಗಿ ಎಂಟೈರ್ ಎಲೆಕ್ಟ್ರಿಸಿಟಿ ಸಪ್ಲೈನ ಬಂದ್ ಮಾಡ್ಕೊಳ್ಳಿ. ನಂತರ ನಿಮಗೆ ಫ್ಯಾನ್ ಜೊತೆಗೆ ಬಂದಿರತಕ್ಕಂತಹ ಕ್ಲ್ಯಾಂಪನ್ನು ಫಿಟ್ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಫ್ಯಾನ್ ಹುಕ್ ಇಲ್ಲ ಅಂತ ಅಂದರೆ ಆ ಫ್ಯಾನ್ ಹುಕ್ಕನ್ನು ನಾವು ಈಸಿಯಾಗಿ ಆರ್ ಸಿ ಸಿಗೆ ಹಾಕ್ಬೋದು. ಸೊ ಅದರ ಮೇಲೆ ನಾನು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೇನೆ. ಸೊ ಈಗ ಕ್ಲ್ಯಾಂಪನ್ನು ಕೂರಿಸಿದ್ದೇವೆ. ನಂತರ ಜಸ್ಟ್ ವಯರನ್ನು ಅಟ್ಯಾಚ್ ಮಾಡಿಬಿಟ್ಟು ಫ್ಯಾನ್ ಪೈಪನ್ನು ಈ ಕ್ಲ್ಯಾಂಪಿಗೆ ಸೆಟ್ ಮಾಡಿದ್ರೆ ಮುಗೀತು. ಸೊ ಈಗ ಫ್ಯಾನ್ ಫಿಟ್ ಆಯಿತು. ಸೊ ನಂತರ ಈಗ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ಯಾನನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಕನೆಕ್ಟ್ ಮಾಡೋದಕ್ಕೆ ಫ್ಯಾನಿಂದ ಬಂದಂತಹ ವಯರು ಮತ್ತು ರೆಗ್ಯುಲೇಟ್ರಿಂದ ಬಂದಂತಹ ವಯರ್ನ ಜಸ್ಟ್ ನೀವು ಜಾಯಿನ್ ಮಾಡಬೇಕಾಗುತ್ತೆ. ಸೊ ರೆಗ್ಯುಲೇಟ್ರಿಂದ ಬಂದಂಥ ವಯರು ನಿಮ್ಮ ಸೀಲಿಂಗಲ್ಲೇ ಇರುತ್ತೆ. ಫ್ಯಾನಿಂದ ಬಂದಂತಹ ವಯರು ನಾವು ಜಸ್ಟ್ ಲಾಸ್ಟ್ ಟೈಮು ತೋರಿಸಿದ್ವಲ್ಲ ಫ್ಯಾನನ್ನು ಅಸೆಂಬಲ್ ಮಾಡಬೇಕಾದ್ರೆ ಆ ವಯರ್ಸು. ಸೊ ಅವೆರಡು ವಯರ್ಸನ್ನು ಜಾಯಿನ್ ಮಾಡಿ ಕ್ಯಾಪನ್ನು ಅಲ್ಲಿಗೆ ಹಾಕಿದ್ರೆ ಮುಗಿಯುತ್ತೆ. ಸೊ ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಗಿರ್ಬೋದು ಒಂದು ಫ್ಯಾನನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ. ಹೊರಗಡೆಗೆ ಫ್ಯಾನನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಫ್ಯಾನನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಏನಿಲ್ಲ ಅಂದರೂ 250 to 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಈವನ್ ಸಮ್ಟೈಮ್ಸ್ ಜಾಸ್ತಿ ಕೂಡ ಕೇಳಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವೀಡಿಯೋನಲ್ಲಿ ನಾನು ಮತ್ತಷ್ಟು ಉಷಾ ರೇಸರ್ ಫ್ಯಾನ್ ಬಗ್ಗೆ ರಿವ್ಯೂನ ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಫ್ಯಾನ್ ಹೈ ಸ್ಪೀಡಲ್ಲಿದ್ದಾಗ ಎಷ್ಟು ನಾಯ್ಸ್ ಬರುತ್ತೆ, ಮತ್ತೇನಾದರೂ ಅದರದ್ದು ಇಶ್ಯೂಸ್ ಇದ್ದರೆ ಐ ವಿಲ್ ಪೋಸ್ಟ್ ಇಟ್ ಇನ್ ಮೈ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್. ಹಾಗೆಯೇ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಕೂಡ ಅಪ್ಡೇಟ್ ಮಾಡಿರ್ತೇನೆ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.